ಹಾಯ್, ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ನಾನು ಹೊಸದಾಗಿ ಶುರು ಮಾಡಿರುವಂತಹ ಮುದ್ದು ಸಂಸ್ಕೃತಿ ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅರೆ, ನಿಮ್ಮ ಹೆಸರು ಸ್ವಾತಿ, ಹಾಗಾದರೆ ಚಾನಲ್ಗೆ ಯಾಕೆ ಮುದ್ದು ಸಂಸ್ಕೃತಿ ಅಂತ ಹೆಸರಿಟ್ಟಿದ್ದೀರಿ ಅನ್ನೋ ಡೌಟ್ ನಿಮಗೆನಾ? ಈ ಡೌಟ್ ಅಂದರೆ ಎಲ್ಲರಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಈ ಡೌಟ್ಗೆ ಕ್ಲಾರಿಟಿನ ನಾನು ಈ ವಿಡಿಯೋನ ಕೊನೆಯಲ್ಲಿ ಕೊಡ್ತೀನಿ, ಸರಿನಾ? ಅದಕ್ಕೂ ಮುಂಚೆ ನಾವು ಹೊಸದಾಗಿ ಶುರು ಮಾಡಿರುವಂತಹ ಮುದ್ದು ಸಂಸ್ಕೃತಿ ಚಾನಲ್, ಮುದ್ದು ಸಂಸ್ಕೃತಿ ಲಾಗ್ ಚಾನಲ್ಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಹೇಗೆ ಸಪೋರ್ಟ್ ಮಾಡಬೇಕು ಅಂತಂದರೆ, ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡಬೇಕು. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಬೇಕು. ಇದರಿಂದಾಗಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಪೋರ್ಟ್ ಮಾಡ್ತೀರ ತಾನೇ? ಸಪೋರ್ಟ್ ಮಾಡ್ತೀರ ಅಂತಲೇ ನಂಬಿದ್ದೀನಿ. ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅನ್ನೋದು ನಾನು ತುಂಬ ದಿನದ ಕನಸಾಗಿತ್ತು. ಪ್ರತಿ ಸಲ ಏನೋ ಒಂದು ಪ್ರಾಬ್ಲಮ್ ಆಗೋದು. ಚಾನಲನ್ನು ಓಪನ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಏನೋ ಒಂದು ಪ್ರಾಬ್ಲಮ್ ಆಗೋದು ಅಥವಾ ಏನೋ ಸಮ್ ಇಶ್ಯೂ. ಹಾಗಾಗಿ ನನಗೆ ಏನೋ ಆದರೂ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡೋಕ್ಕಾಗಿರಲಿಲ್ಲ. ಆದರೆ ಇವಾಗ ನನಗೆ ಒಳ್ಳೆ ಟೈಮ್ ಬಂದಿದೆ. ಇವಾಗ ಆ ಚಾನ್ಸ್ ಕೂಡ ನನಗೆ ಸಿಕ್ಕಿದೆ. ಅದರಿಂದಾಗಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಮುದ್ದು ಸಂಸ್ಕೃತಿ ಅಂತ ಕೂಡ ಆ ಚಾನಲ್ಗೆ ನಾನು ಹೆಸರಿಟ್ಟಿದ್ದೀನಿ. ನಿಮ್ಗೆ ಆವಾಗಲೂ ಒಂದು ಡೌಟ್ ಇತ್ತು ತಾನೆ, ಮುದ್ದು ಸಂಸ್ಕೃತಿ ಚಾನಲ್ ಯಾಕೆ ಮುದ್ದು, ಯಾಕೆ ಸಂಸ್ಕೃತಿ ಅಂತ? ಆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಬನ್ನಿ. ಕಂಟಣ ಇವಳೇ ನೋಡಿ, ನನ್ನ ಮುದ್ದು ಸಂಸ್ಕೃತಿ. ನನ್ನ ಮಗಳ ಹೆಸರು ಸಂಸ್ಕೃತಿ. ಮನೇಲಿ ನಾವೆಲ್ಲರ ಪ್ರೀತಿಯಿಂದ ಮುದ್ದು ಮುದ್ದು ಅಂತ ಕರಿತೇವೆ. ಇವ್ರಪ್ಪಗೆ ಮಾತ್ರ ಜಾಸ್ತಿ ಇಷ್ಟ ಮುದ್ದು ಮುದ್ದು ಅಂತ ಕರಿತೀವಿ. ಅವ್ರ ಅಪ್ಪನೇ ಇಟ್ಟಿರೋದು ಮುದ್ದು ಅಂತೇಳಿ. ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ಮಗಳ ಕಾಲ್ಗುಣದಿಂದನೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕಾಯಿತು. ಅದಕ್ಕೆ ನನ್ನ ಮಗಳ ಹೆಸರನ್ನೇ ಇಟ್ಟಿದ್ದೇನೆ ಮುದ್ದು ಸಂಸ್ಕೃತಿ ಅಂತೇಳಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ನೋಡಿ ಯಾರೆಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.